ಲಿಂಗದಿಂದ ಅಂದರೆ ಲಿಂಗದಳ್ಳಿಯಿಂದ ಹೊಸೂರಿಗೆ ಲೋಡ್ ಆಗಿದೆ ತರಕಾರಿ. ಅವಾಗೆ ಲೋಡ್ ಆಗಿದ್ದೇನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ನಮ್ಮ ಬಾಮೈದ ಲೋಡ್ ಎಲ್ಲ ಆದಮೇಲೆ ನನ್ನ ನೆಬ್ಬರಿಸ್ದ ಹಗ್ಗ ಟರ್ಪಲ್ ಎಲ್ಲ ಹಾಕ್ಕೊಂಡು. ಅದಕ್ಕೆ ಅಲ್ಲಿ ವಿಡಿಯೋ ಏನು ಮಾಡಲಿಲ್ಲ. ಇಲ್ಲ ಅಂದಿದ್ದರೆ ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೀರೂರಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಈಗ ನಾವು ಕಡೂರು ಹತ್ರ ಹೋಗ್ತಾ ಇದ್ದೀವಿ. ಬೀರೂರು ಬಿಟ್ಟು ಕಡೂರು ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹಗ್ಗ ಟರ್ಪಲ್ ಹಾಕ್ಕೊಂಡಿದ್ದೇನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಕರೆಕ್ಟಾಗಿ 1 ಗಂಟೆಗೆ ಲೋಡ್ ಆಯಿತು. ಹಗ್ಗ ಟರ್ಪಲೆಲ್ಲ ಹಾಕ್ಕೊಂಡು ಬಿಡೋ ಅಷ್ಟೊತ್ತಿಗೆ 1 ಗಂಟೆಗೆ ಬಿಟ್ಟಿದ್ದೀವಿ. ಈಗ ಕಡೂರು ಬಿಟ್ಟು ಹೋಗ್ತಾಯಿದ್ದೀವಿ. ಕಡೂರಿಂದ ಬಾಣಾವರ ತನಕ ಚೆನ್ನಾಗೈತೆ ರೋಡು. ಅಲ್ಲಿ ಬ್ರಿಡ್ಜ್ ಒಂದು ರೆಡಿ ಮಾಡ್ತಾಯಿದ್ದಾರೆ ಅಷ್ಟೇ. ಹಂಗೆ ಹೋಗ್ತಾ ಹೋಗ್ತಾ ಬಾಣಾವರದಿಂದ ಅರಸೀಕೆರೆ ತನಕ ಸ್ವಲ್ಪ ರೋಡ್ ರೆಡಿ ಮಾಡೋದಿದೆ. ಅಲ್ಲಿ ಅಷ್ಟೇ ಬೈಪಾಸ್ ಒಂದು ರೆಡಿ ಆಗ್ತಿದೆ. ಎಲ್ಲ ಕಡೆ ಗುರು ತುಮಕೂರು ಹೋಗೋ ತನಕ ಈ ರೋಡಲ್ಲಿ ಎಲ್ಲ ಕಡೆ ಬೈಪಾಸ್ ಒಂದು ರೆಡಿ ಆಗಬೇಕು. ಮಿಕ್ಕಿರೋ ರೋಡೆಲ್ಲ ರೆಡಿ ಆಗೈತೆ. ಈ ರೋಡ್ ಏನಾದರೂ ರೆಡಿ ಆಗಿಬಿಟ್ರೆ ಶಿವಮೊಗ್ಗದಿಂದ ತುಮಕೂರು ಕಡೆ ಹೋಗೋರು, ಬೆಂಗಳೂರು ಕಡೆ ಹೋಗೋರು ಬೇಗ ರೀಚ್ ಆಗ್ಬೋದು. ಕೆಲವೊಂದು ಕಡೆ 3 ಲೈನ್ ರೋಡ್ ಇದ್ದರೆ ಕೆಲವೊಂದು ಕಡೆ 2 ಲೈನ್ ರೋಡ್ ಆಗುತ್ತೆ. ಇದು ಆದರೂ ಕೂಡ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ. ರೆಡಿ ಆಗಿಬಿಟ್ರೆ ಅಂತೂ ಬೇಗ ಜರ್ನಿ ಅನ್ನೋದು ಆಗುತ್ತೆ. ನಾವು ತರಕಾರಿ ತುಂಬಿ ಗಾಡಿ ಓಡಿಸ್ತಾ ಇದ್ದರೆ ಈ ಮೀಟ್ರ್ ಬೋರ್ಡ್ ನೋಡ್ತಾ ಇದ್ದರೆ ನಮಗೆ ಭಯ ಆಗುತ್ತೆ. 60, 70, 80 ಹೋಗ್ತಾ ಇರುತ್ತೆ ಗಾಡಿ. ಏನಾದರೂ ಡೌನ್ ಬಂದರೆ 100ಕ್ಕೂ ಹೊರಟೋಗ್ತವೆ, ಕಂಟ್ರೋಲ್ಗೆ ಸಿಗಲ್ಲ, ಆ ಥರ ಹೋಗ್ತಾ ಇರ್ತವೆ ಗಾಡಿ. ಇದು ಕಡೂರು ಬಿಟ್ಟು ಬಾಣಾವರ ಹತ್ತತ್ರ ಬರ್ತಾ ಇದ್ದಂಗೆ ಒಂದು ಟೋಲ್ ಬರುತ್ತೆ. ಈ ಟೋಲು ಎಲ್ಲ ರೆಡಿ ಆಗಿದೆ, ಓಪನ್ ಮಾಡಿಲ್ಲ. ಹೋದ ವಿಡಿಯೋದಲ್ಲಿ ಈ ಟೋಲ್ ಬಗ್ಗೆನೂ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಈ ವಿಡಿಯೋ ಅನ್ನೋದನ್ನು ನೋಡಿ. ಯಾಕಂದರೆ ನಾನು ಹೇಳೋ ವಿಷಯಗಳು ಹಳೆ ವಿಡಿಯೋಗೂ ಹೊಸ ವಿಡಿಯೋಗೂ ಕೆಲವೊಂದು ವಿಷಯಗಳಲ್ಲಿ ಲಿಂಕ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಹೈವೇಯಿಂದ ಬಾಣಾವರಕ್ಕೆ ಹೋಗೋ ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗುತ್ತೆ ರೋಡು ಬಾಣಾವರದೊಳಕ್ಕೆ. ಹೈವೇ ಮೇಲೆ ಹೋಗಬೇಕಾಗಿತ್ತು, ಆದರೆ ಇದು ಇನ್ನೂ ಬೈಪಾಸು. ಅಂದರೆ ಹೈವೇ ಅನ್ನೋದು ಇಲ್ಲಿ ಬೈಪಾಸು ರೆಡಿ ಮಾಡಬೇಕು. ಹೈವೇ ಇನ್ನೂ ರೆಡಿ ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿ ಬ್ರಿಡ್ಜ್ಗಳಂತೆ ಅವು ಇವು ರೆಡಿ ಮಾಡ್ತಾಯಿದ್ದಾರೆ. ಅದೆಲ್ಲ ರೆಡಿ ಮಾಡಿದ್ರೆ ಬಾಣಾವರದ ಮೇಲೆ ಅಲ್ದಿರ ಬಾಣಾವರದ ಬೈಪಾಸ್ ಮೇಲೆ ಹೋಗ್ಬೋದು. ಇನ್ನು ಬೇಗ ಜರ್ನಿ ಅನ್ನೋದು ಸಾಗುತ್ತೆ. ಇಲ್ಲಿ ಬಾಣಾವರದ ಮೇಲೆ ಹೋಗಬೇಕು ಅಂದರೆ ತುಂಬ ಹಂಸಗಳನ್ನೆಲ್ಲ ಎಗರಿಸ್ಕೊಂಡು ತುಂಬ ಟೈಮ್ ಅನ್ನೋದು ತಿನ್ನುತ್ತೆ. ಬೈಪಾಸ್ ರೆಡಿ ಆಗಿಬಿಟ್ರೆ ಬೈಪಾಸ್ ಮೇಲೆ ಬೇಗ ರೀಚ್ ಆಗ್ಬೋದು ನಾವು ಹೋಗ್ಬೇಕು ಅಂದ್ಕೊಂಡಿರೋ ಪ್ಲೇಸ್ಗಳಿಗೆ. ಈಗ ನೀವು ನೋಡ್ತಾ ಇರೋದು ಹಳೆ ರೋಡು, ಶಿವಮೊಗ್ಗ ಹಳೆ ರೋಡ್ ಇದು. ನೋಡಿ, ಹಳೆ ರೋಡ್ ಆಗಿದ್ದಿದ್ರೆ ಹಿಂಗಿರ್ತಿತ್ತು. ಈಗ ಇದನ್ನು ತೆಗೆದಾಕ್ಬಿಡ್ತಾರೆ ಇನ್ನು ಸ್ವಲ್ಪ ದಿನ. ಈ ರೋಡ್ ನೋಡಿ ಎಷ್ಟು ಹಳೇದಾಗ್ಬಿಟ್ಟಿದೆ, ಏನೂ ಚೆನ್ನಾಗಿಲ್ಲ ಈ ರೋಡು. ಈ ರೋಡು ಬೈಪಾಸು ರೆಡಿ ಆದಮೇಲೆ ಹೊಸ ರೋಡ್ ಮಾಡ್ತಾರೆ. ನಾವೀಗ ಬಾಣಾವರ ಬಿಟ್ಟು ಅರಸೀಕೆರೆ ಹತ್ತತ್ರ ಬಂದಿದ್ದೀವಿ. ನೋಡಿ, ಇಲ್ಲೂ ಅಷ್ಟೇ ಬೈಪಾಸ್ ರೆಡಿ ಆಗಬೇಕು. ಸರ್ವಿಸ್ ರೋಡಿಂದ ಅರಸೀಕೆರೆ ಮೇಲೆ ಹೋಗುತ್ತೆ ಈ ರೋಡು, ಹೈವೇ ಇಳಿದು. ಸದ್ಯಕ್ಕೆ ಈ ಬೈಪಾಸ್ಗಳೆಲ್ಲ ರೆಡಿ ಆಗಬೇಕಾಗಿದೆ. ಇನ್ನು ಮಿಕ್ಕಿರೋ ರೋಡೆಲ್ಲ ರೆಡಿ ಆಗಿದೆ. ಶಿವಮೊಗ್ಗದ ಹತ್ರ ಸ್ವಲ್ಪ ರೋಡ್ ರೆಡಿ ಆಗಬೇಕಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ರೆಡಿ ಆಗಿದೆ ಗುರು. ಈ ರೋಡು ಹೊಸ್ದಾಗಿ ಯಾರಾದರೂ ಜರ್ನಿ ಮಾಡ್ತಾಯಿದ್ರೆ ಈ ರೋಡ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಹಳೆ ರೋಡ್ ಮೇಲೆ ಹೋಗ್ದಿರ ಹೊಸ ರೋಡ್ ಮೇಲೆ ಹೋಗ್ಬಿಡ್ತಾರೆ, ಮತ್ತು ತಿರ್ಸ್ಕೊಂಡು ಬಂದು ಹಳೆ ರೋಡ್ಗೆ ಬರ್ತಾರೆ. ಕೆಲವರಿಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕೆಂದರೆ ಈ ಹೈವೇ ಎಲ್ಲ ರೆಡಿ ಆಗ್ತಿದೆಯಲ್ಲ, ಅದಕ್ಕೋಸ್ಕರ. ಇಲ್ಲಿ ಡಾಬಾ ಬರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗ್ತಾರೆ. ಬಸ್ಸವರು, ಪ್ರೈವೇಟ್ ಬಸ್ಸವರು, ಲಾರಿಯವರು ಎಲ್ಲರೂ ಬಂದು ಇಲ್ಲಿ ಟೀ ಕುಡಿಯೋದಂತೆ, ಊಟ ಮಾಡೋದಂತೆ ಮಾಡ್ತಾರೆ. ಇಲ್ಲಿ ಅರಸೀಕೆರೆಯಿಂದ ಸ್ವಲ್ಪ ಮುಂದೆ. ಈಗ ಈ ಕಡೆಯಿಂದ ಬಂದರೆ ಬ್ರಿಡ್ಜ್ ಪಾಸ್ ಆಗಿದ ತಕ್ಷಣವೇ ಸಿಗುತ್ತೆ. ಈಗ ನಮಗೆ ಸಿಗ್ತಲ್ಲ ಹಂಗೆ. ನಾವು ಡೈಲಿ ಟೀ ಕುಡಿಯೋದು ಇಲ್ಲೇ ರೆಗ್ಯುಲರಾಗಿ. ನೋಡಿ, ಇಲ್ಲೇ ಟೀ ಕುಡ್ದಿದ್ದು ನಾವು. ಅಲ್ಲಿ ಹುಡುಗಿರಂತೆ ಹುಡುಗರಂತೆ ಎಲ್ಲ ತುಂಬ ಜನ ಇದ್ದಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಾಂದಿದ್ರೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ ಟೀ ಕುಡಿಯೋದು. ಇಲ್ಲಿ ನಮ್ಮ ಸಾವುಕಾರ ನೋಡಿದ್ರೆ ಇಲ್ಲಿ ಬಚ್ಕೊಂಡಿದ್ದಾರೆ, ಫುಲ್ಲು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಹಾಕೊಂಡ್ರೆ ಕಿಕ್ಕಿಲಿಯುತ್ತೆ ಅಂತ ಬಂದಿಲ್ಲ ನಾವು. ನಮ್ಮ ಸಾವುಕಾರರು ನೋಡಿ ಎಲ್ಲ ಚಿಕ್ಕಮಂಗ್ಳೂರು ಸೈಡ್ ಏನೋ ಟ್ರಿಪ್ಪೇನೋ ಹೋಗ್ತಾ ಇದ್ದಾರೆ. ನಾವೆಲ್ಲ ಟೀ ಕುಡಿದ್ವಿ, ವಿಮಲ್ ತಗೊಂಡ್ವಿ. ಓಡೋಣ ಬನ್ನಿ, ಎಲ್ಲರೂ ಟೈಮಿಂಗ್ ಐತೆ.
ಈ ಕಡೆ ಬರೀ ಟೂರಿಸ್ಟ್ ಪ್ಲೇಸ್ಗಳಿರೋದಕ್ಕೆ ತುಂಬ ಬೆಂಗಳೂರು ಕಡೆಯಿಂದ ಅಂತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರ ಅಂತೆ, ಮೈಸೂರು ಅಂತೆ, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾರೆ. ಈ ಅರಸೀಕೆರೆಯಲ್ಲಿ ಮತ್ತು ತಿಪ್ಟೂರಲ್ಲಿ, ಗುಬ್ಬಿ ಹತ್ರ ಈ ಸಿಟಿಗಳಲ್ಲೆಲ್ಲ ಕೂಡ ತುಂಬ ಅಂಶಗಳಿದ್ದಾವೆ ಸಿಟಿಯಲ್ಲಿ. ಈ ಸಿಟಿ ಒಳಗಡೆಯಿಂದ ಹೊರಗಡೆಯಿಂದ ಹೋಗೋ ರೋಡುಗಳು, ಬೈಪಾಸುಗಳು ಬೇಗ ರೆಡಿ ಆಗಿಬಿಟ್ರೆ ನಾವು ಹಂಗಾಸಿನೇ ಬೇಗ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀವಿ. ಈ ರೋಡಲ್ಲಿ ಓಡಿಸಿ ತಲೆ ಕೆಟ್ಟೋಗೈತೆ. ಯಾರಾದರೂ ಈ ಕಡೆ ಪ್ರಯಾಣ ಮಾಡೋರಂಥವ್ರು ಇದ್ದರೆ ಅರಸೀಕೆರೆಯಲ್ಲಿ ಡೀಸೆಲ್ ಹಾಕ್ಸ್ಕೊಳ್ರಿ. ಯಾಕಂದರೆ ಮುಂದೆ ಹೋಗ್ತಾ ಬಂಕುಗಳೆಲ್ಲ ಮುಚ್ಚಾಗಿರ್ತಾರೆ. 24 ಅವರ್ಸು ಓಪನ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಆದರೆ ಓಪನ್ ಮಾಡಿರಲ್ಲ, ಮುಚ್ಚಾಕಿರ್ತಾರೆ. ಅರಸೀಕೆರೆ ಮತ್ತು ಕಡೂರಿಂದ ಬಾಂಬೆ ಸೈಡೆಲ್ಲ ಲೋಡುಗಳು ಆಗ್ತಾಯಿರ್ತವೆ. ತಿಪ್ಟೂರಿಂದನೂ ಆಗ್ತವೆ. ಎಳ್ನೀರಂತೆ, ಟೊಮೊಟೊ ಅಂತೆ, ಈ ಥರ ಕೋಸು, ಕಲ್ಲಂಗಡಿ ಹಣ್ಣು, ಈ ಥರ ತರಕಾರಿ ಐಟಮ್ ಎಲ್ಲ ಆಗ್ತಾಯಿರ್ತೈತೆ. ಬರೀ ಮುಂಬೈ ಅಷ್ಟೇ ಅಲ್ಲ, ಅಹಮದಾಬಾದು, ಸೂರತ್ತು ಈ ಕಡೆ ಸಹ ಆಗ್ತಾಯಿರುತ್ತೆ ಲೋಡು. ಈ ಕಡೆ ಹೈದ್ರಾಬಾದ್ ಕಡೆಯೂ ಕಳಿಸ್ತಾ ಇರ್ತಾರೆ, ವೈಜಾಗ್ಗಂತೆ. ಮತ್ತು ಈ ಕಡೆ ತಮಿಳ್ನಾಡು ಸೈಡ್ ಅಂತೂ ತುಂಬ ಲೋಡುಗಳು ಮಾಡ್ತಾಯಿರ್ತಾರೆ, ಹೊಸೂರು ಕಡೆ ಅಂತೆ. ಈ ಕಡೆ ಎಲ್ಲ ಕಳಿಸ್ತಾ ಇರ್ತಾರೆ. ಸದ್ಯಕ್ಕೆ ನಾವು ಇಲ್ಲಿ ತಿಪ್ಟೂರು ಸರ್ವಿಸ್ ರೋಡಲ್ಲಿ ಇಳಿದು ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ ಸಿಟಿ ಒಳಗಡೆಯಿಂದ ಪಾಸ್ ಆಗೋಕ್ಕೆ. ಸೀದಾ ಇಲ್ಲೂ ಅಷ್ಟೇ ಬೈಪಾಸ್ ರೆಡಿ ಆಗಬೇಕು. ನಾನು ಹೇಳಿದ್ನಲ್ಲ ಆವಾಗೆ, ಎಲ್ಲ ಕಡೆಯೂ ಬೈಪಾಸ್ ಒಂದು ರೆಡಿ ಆಗಬೇಕು. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ. ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾಯಿದ್ವು, ಈಗ ಕಮ್ಮಿ ಆಗಿದ್ದಾವೆ. ಈಗ ತುಮಕೂರು ಹತ್ರ ಇದ್ದೀವಿ, ತುಮಕೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಹೈವೇ ಆಗಬೇಕು ಅಂದರೆ ಮುಂಬೈಯಿಂದ ಸೀದಾ ಬೆಂಗಳೂರು ತನಕ ಒಂದೇ ರೋಡ್ ಐತಲ್ಲ, ಆ ಹೈವೇ ಬರ್ತೀವಿ. ಬೆಂಗಳೂರು ಹೈವೇ ಅದು. ಆ ಹೈವೇಯಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಯಾವಾಗಾದರೂ ಬನ್ನಿ, ಫುಲ್ಲು ಟ್ರಾಫಿಕ್ ಇರುತ್ತೆ. ಯಾಕಂದರೆ ಮುಂಬೈ, ಪುಣೆ, ಹುಬ್ಳಿ, ಸೋಲಾಪುರ, ಗುಲ್ಬರ್ಗ, ರಾಯಚೂರು, ದಾವಣಗೆರೆ, ಧಾರವಾಡ ಈ ಕಡೆಯಿಂದ ಬರೋ ಗಾಡಿಗಳೆಲ್ಲ ಅದೇ ರೋಡ್ ಮೇಲೇ ಬರ್ತವೆ. ಮತ್ತು ಈ ತುಮಕೂರು, ಶಿವಮೊಗ್ಗ, ಮಂಗಳೂರು ಈ ಕಡೆಯಿಂದ ಬರೋ ಗಾಡಿಗಳೆಲ್ಲ ಅದೇ ರೋಡ್ ಮೇಲೇ ಬರ್ತವೆ. ಮತ್ತು ಈ ಕಡೆ ಹಾಸನ ಈ ಕಡೆಯಿಂದ ಬರೋ ಗಾಡಿಗಳೆಲ್ಲ ಇದೇ ರೋಡ್ ಮೇಲೇ ಬರ್ತವೆ. ಈ ರೋಡು ತುಂಬ ಚಿಕ್ಕದಾಗೋಯ್ತು, 2 ಲೈನ್ ರೋಡ್ ಆಗೋಯ್ತು. ಆ ರೋಡ್ ಕೆಪಾಸಿಟಿ ಅಷ್ಟೊಂದು ಗಾಡಿಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗಲ್ಲ. ಅದು ಏನಿಲ್ಲ ಅಂದರೂ 4 ಲೈನು ಇಲ್ಲಾಂದರೆ 3 ಲೈನ್ ಆದರೂ ಮಾಡಬೇಕಿತ್ತು. ಮುಂಬೈಯಿಂದ ಬಂದರೆ ಬೆಂಗಳೂರಿಗೆ 3 ಲೈನ್ ಹೈವೇ ಐತೆ. ಆದರೆ ಇಲ್ಲಿ ಸಿಟಿ ಹತ್ತತ್ರ ಏನು ಬೆಂಗಳೂರು ಇನ್ನೊಂದು 60 ಕಿಲೋಮೀಟ್ರ್ ಐತೆ ಅನ್ನೋ ಸಿಟಿಗೆ ಹತ್ತತ್ರ ಬರ್ತಾ 2 ಲೈನ್ ಆಗೋಗುತ್ತೆ ಈ ರೋಡು. ಯಾಕೆ ಅಂತ ಇಷ್ಟು ಅರ್ಥ ಆಗಲಿಲ್ಲ. ಸಿಟಿಯಲ್ಲಿ ರೋಡ್ ಮಾಡೋದು ಕಷ್ಟನೋ, ಇಲ್ಲಾಂದರೆ ರೋಡ್ ಮಾಡೋದಕ್ಕೆ ಜಾಗ ಏನು ಸಿಗ್ತೀರಾ, ರೋಡ್ ಮಾಡ್ತೀರಾ, ಹಂಗೆ ಈ ಥರ ಏನು ಇಷ್ಟು ಅರ್ಥ ಆಗಲಿಲ್ಲ. ಈ ರೋಡ್ನ ತುಂಬ ಅಗಲ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಗಾಡಿಗಳು ಇಲ್ಲಿಂದನೇ ಫುಲ್ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಚಿಕ್ಕವರು ಒಂದು ದೊಡ್ಡ ಸಿಟಿ ಆಗಿರೋದಕ್ಕೆ ಬೇರೆ ಕಡೆಯಿಂದ ಲೋಡುಗಳೆಲ್ಲ ಬೆಂಗಳೂರು ಲೋಡುಗಳು ಮತ್ತು ಬಸ್ಸುಗಳು, ಕಾರುಗಳು ಇವೆಲ್ಲ ಓಡಾಡೋದು ತುಂಬ ಜಾಸ್ತಿ. ರಾತ್ರಿ ಹೊತ್ತಲ್ಲೂ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ. ಹಗಲು ಹೊತ್ತಲ್ಲಂತೂ ತುಂಬ ಗಾಡಿಗಳು ಓಡಾಡ್ತವೆ. ಈಗ ನಾವು ಹೈವೇ ಹತ್ತಾ ಇದ್ದೀವಿ. ಈ ಹೈವೇ ತುಮಕೂರು ಹೈವೇ ಹತ್ತಿದ ತಕ್ಷಣ ಸಿಗೋ ಫಸ್ಟ್ ಟೋಲು ಅಂದರೆ ನಾವು ಶಿವಮೊಗ್ಗ ಕಡೆಯಿಂದ ಬಂದರೆ ತುಮಕೂರು ಹತ್ರ ಬೈಪಾಸ್ ಮೇಲೆ ಬಂದು ಹೈವೇಗೆ ಹತ್ತಿದ್ರೆ ಫಸ್ಟ್ ಸಿಗೋ ಟೋಲ್ ಇದು. ತುಮಕೂರು ಬಿಟ್ಟಿದ ತಕ್ಷಣವೇ ಸಿಗೋ ಫಸ್ಟ್ ಟೋಲ್ ಇದು. ತುಮಕೂರು ಬಿಟ್ಟಿದ ತಕ್ಷಣವೇ ಸಿಗೋ ಫಸ್ಟ್ ಟೋಲ್ ಇದು. ಈ ರೋಡ್ನ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಪಾಸ್ ಮಾಡಬೇಕು. ಯಾಕಂದರೆ ಫುಲ್ ಹೆವಿ ಟ್ರಾಫಿಕ್ ಇರೋ ರೋಡ್ ಇದು. ಇಲ್ಲಿ ನಿಧಾನಕ್ಕೆ ಹೋದ್ರೂ ಡೇಂಜರೇ, ತುಂಬ ಜೋರ ಸ್ಪೀಡಾಗಿ ಹೋದ್ರೂ ಡೇಂಜರೇ. ತುಂಬ ವೆಹಿಕಲ್ಸ್ ಓಡಾಡೋದ್ರಿಂದ ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ.
ಯಾಕಂದರೆ ಈ ಹೈವೇ ಮಧ್ಯದಲ್ಲೇ ಯೂ ಟರ್ನ್ಗಳು ಇದ್ದಾವೆ, ಕೆಲವೊಂದು ಮುಚ್ಚಾಕಿದ್ದಾರೆ, ಕೆಲವೊಂದೆಲ್ಲ ಓಪನ್ ಇದ್ದಾವೆ. ಈ ರೋಡು ಸೀದಾ ನೆಲಮಂಗಲ, ದಾಬಸ್ಪೇಟೆ, ನೆಲಮಂಗಲ, ಯಶವಂತಪುರ, ಜಾಳಲಿ ಕ್ರಾಸು, ಯಶವಂತಪುರ ಸಿಟಿಗೆ, ಬೆಂಗಳೂರು ಸಿಟಿಗೆ ಕನೆಕ್ಟ್ ಮಾಡುತ್ತೆ. ನೆಲಮಂಗಲದ ಹತ್ರ, ಮಾಕ್ಲಿ ಹತ್ರ ರೈಟಿಗೆ ತಿರ್ಕೊಂಡ್ರೆ ಸಿಟಿ ಒಳಗಡೆ ಹೋಗ್ತೀರಾ ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಮಾಡೋ ಅಂತ ಒಂದು ರೋಡ್ ಐತೆ. ಅದು ಬೆಂಗಳೂರಿಗೆ ಬೈಪಾಸ್ ಇದ್ದಂಗೆ. ನಾವು ಹೋದ ವಿಡಿಯೋದಲ್ಲಿ ಹೊಸಕೋಟೆಯಿಂದ ದಾಬಸ್ಪೇಟೆಗೆ ಹಿಂಗೆ ಬಂದು ಬೈಪಾಸಲ್ಲಿ, ಸೇಮ್ ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ನೆಲಮಂಗಲದಿಂದ ಒಂದು ಬೈಪಾಸ್ ಅನ್ನೋದೈತೆ. ಅದನ್ನು ನೈಸ್ ರೋಡ್ ಸಹ ಅಂತಾರೆ. ನಾವು ದಾಬಸ್ಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಹೋದ ವಿಡಿಯೋದಲ್ಲಿ ನಾವು ದೊಡ್ಡಬಳ್ಳಾಪುರದ ಕಡೆಯಿಂದ ಬಂದಾಗ ರೈಟ್ ಸೈಡು ತಿರ್ಕೊಂಡ್ರೆ ತುಮಕೂರು ಕಡೆ ಹೋಗೋ ರೋಡ್ಗೆ ಹೋಗಿದ್ವಿ. ಅದೇ ಲೆಫ್ಟ್ ತಿರ್ಕೊಂಡಿದ್ದಿದ್ರೆ ಈ ರೋಡಲ್ಲಿ ಹೋಗ್ತಾ ಇದ್ವಿ. ಇದೇ ದಾಬಸ್ಪೇಟೆ ಬೀಚು. ಈ ರೋಡಲ್ಲಿ ತುಂಬ ಲಾರಿಗಳು ಓಡಾಡ್ತಾ ಇರ್ತವೆ. ಲಾರಿಗಳೆಲ್ಲ ತುಂಬ ಸ್ಲೋ ಆಗಿ ಓಡಾಡ್ತಾ ಇರ್ತವೆ. ಅದರಿಂದನೇ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇರುತ್ತೆ. ಮತ್ತು ಟೂ ವೀಲರ್ ಕಾಟನೂ ಜಾಸ್ತಿ. ಹಗಲೊತ್ತಲ್ಲಿ, ನೈಟ್ ಹೊತ್ತಲ್ಲಿ ಕಮ್ಮಿ ಇರುತ್ತೆ ಟೂ ವೀಲರ್ ಕಾಟ. ಮತ್ತು ಬಸ್ಸವರು ಹೆಂಗೆ ಬೇಕು ಹಂಗೆ ನುಗ್ತಾ ಇರ್ತಾರೆ. ಬೆಂಗಳೂರಿಗೆ ಎಲ್ಲೆಲ್ಲಿಂದನೋ ಬಂದು ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲಸಕ್ಕೆ ಬಂದು ನೆಲಮಂಗಲದಲ್ಲಂತೆ, ಸಿಟಿಯಲ್ಲಂತೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಂತೆ, ಅತ್ತಿಬೇಲೆ, ಮುನ್ಸಂದ್ರ, ಬಿಡದಿ, ಮುಳ್ಗೋಡು, ಮತ್ತು ಕನಕಪುರ ಅಂತೆ, ದೊಡ್ಡಬಳ್ಳಾಪುರ ಅಂತೆ, ದೇವನಹಳ್ಳಿ ಅಂತೆ. ಇದೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿಗೆ ಸೇರಿರೋದೆ. ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು, ಫ್ಯಾಕ್ಟ್ರಿಗಳು ಎಲ್ಲ ತುಂಬ ಇರ್ತವೆ. ಅದರಿಂದ ಇಲ್ಲಿ ಜೀವನ ನಡೆಸೋಕ್ಕೆ ಎಲ್ಲೆಲ್ಲಿಂದನೂ ಬರ್ತಾ ಇರ್ತಾರೆ. ತುಮಕೂರಿಂದ ಬಂದರೆ 2ನೇ ಟೋಲ್ ಬಿಟ್ಟಿದ ತಕ್ಷಣವೇ 2 ಲೈನ್ ಇರೋ ರೋಡು 3 ಲೈನ್ ಆಗುತ್ತೆ. ಬೆಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರಲ್ಲಿ ಇಂಥ ಫ್ಯಾಕ್ಟ್ರಿಗಳಿದ್ದಾವೆ, ಏನೇನು ತಯಾರು ಮಾಡ್ತಾರೆ. ಮತ್ತು ಯಾರಾದರೂ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ರೆ, ಇಂಥ ಕಂಪ್ನಿಯಲ್ಲೇ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಅವ್ರಿಗೆಲ್ಲ ಯೂಸ್ ಆಗೋ ಥರ ಒಂದು ವಿಡಿಯೋ ಮಾಡ್ತೀನಿ. ಆ ಫ್ಯಾಕ್ಟ್ರಿಗಳೆಲ್ಲ ಎಲ್ಲೆಲ್ಲಿ ಇರ್ತವೆ ಅಂತ ಒಂದು ಐಡಿಯಾ ಕೊಡ್ತೀನಿ. ಅಲ್ಲೆಲ್ಲ ಹೋಗ್ಬಿಟ್ಟು ಯಾರಾದರೂ ಜಾಬ್ ಟ್ರೈ ಮಾಡೋರು ಇದ್ದರೆ ಹೋಗಿ ಅಲ್ಲಿ ವಿಚಾರಣೆ ಮಾಡ್ಬೋದು, ವೇಕೆನ್ಸಿ ಐತೋ ಇಲ್ವಾ ಅಂತ. ಈ ಕಡೆಯಿಂದ ಬಂದರೆ ನಮಗೆ ಸಿಗೋ ಅಂತ 3ನೇ ಟೋಲ್ ಇದು. ನಾವು ಬೆಂಗಳೂರು ಸಿಟಿ ಒಳಗೆ ಹೋಗೋ ಅಷ್ಟೊತ್ತಿಗೆ 4 ಟೋಲ್ ಸಿಗ್ತವೆ. ತುಮಕೂರಿಂದ ನೈಸ್ ರೋಡ್ ಮೇಲೆ ಹೋಗ್ತೀವಿ ಅಂದ್ರೂ ಅಷ್ಟೇ ಸಿಗ್ತವೆ. ಸಿಟಿದು ಒಂದು ಟೋಲ್ ಮಿಸ್ ಆಗಿ ನೈಸ್ ರೋಡಲ್ಲಿ ಒಂದು ಟೋಲ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಟೋಟಲ್ ಅಲ್ಲಿಗೂ 4 ಟೋಲ್ ಸಿಗ್ತವೆ. ಇದೇ ನೈಸ್ ರೋಡು. ಅಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ ಅನ್ನೋದು ಡಿಲೀಟ್ ಆಗೋಗಿದೆ. ನೈಸ್ ರೋಡಿಗೆ ತಿರ್ಕೊಳ್ಳೋ ಜಾಗದಲ್ಲಿ ವಿಡಿಯೋ ಅನ್ನೋದು ಮಾಡಿದ್ವಿ, ಆದರೆ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ಇದು ನೈಸ್ ರೋಡು ಸ್ಟಾರ್ಟ್ ಆದಾಗ ಫಸ್ಟು ಸ್ಟಾರ್ ರೋಡ್ ಹಾಕಿದ್ರು. ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ CC ರೋಡ್ ಅನ್ನೋದು ಮಾಡಿದ್ದಾರೆ, ಸಿಮೆಂಟ್ ರೋಡ್ ಅನ್ನೋದು ಮಾಡಿದ್ದಾರೆ. ಇಲ್ಲಿ ತಿರ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಕಷ್ಟ ರೋಡ್ ಮಾಡೋದು, CC ರೋಡು. ಯಾಕಂದರೆ ನೈಸ್ ರೋಡ್ ಒಳಕ್ಕೆ ಡೈರೆಕ್ಟ್ ಎಂಟ್ರಿ ಇರೋದು ಅದೇ ಅಲ್ವಾ. ಅದರಿಂದ ಇಲ್ಲಿ ಸ್ವಲ್ಪ ಅರ್ಧ ರೋಡು ಕಿತ್ತಾಕ್ಬಿಟ್ಟು ಅರ್ಧ ರೋಡು ಸಿಮೆಂಟ್ ರೋಡ್ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಅರ್ಧ ರೋಡು ನಾವು ಹೋಗೋದಕ್ಕೆ ಮಾತ್ರ ಸ್ಟಾರ್ ರೋಡ್ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಇದು ಮಾಕ್ಲಿ ಕಡೆಯಿಂದ ಹತ್ತಿದ ತಕ್ಷಣವೇ ಸಿಗೋ ಫಸ್ಟ್ ಟೋಲ್ ಇದು ನೈಸ್ ರೋಡಲ್ಲಿ. ನಾವು ಎಲ್ಲೆಲ್ಲಿ ಇಳಿತೀವೋ ಅಲ್ಲಲ್ಲಿ ಟೋಲ್ಗಳಿರ್ತವೆ ಈ ರೋಡಲ್ಲಿ. ಅಂದರೆ ಈಗ ಬಿಡದಿ ಕಡೆ ಹೋಗೋರು ಬಿಡದಿ ರೋಡ್ ಕಟ್ ಹಾಕ್ತಾರೆ. ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹೋಗ್ಬೇಕು ಅಂದ್ಕೊಂಡಿರೋರು ಮೈಸೂರು ರೋಡ್ ಕಟ್ ಹೋಗ್ತಾರೆ. ಈಗ ಕನಕಪುರ ಹೋಗಬೇಕು, ಜಿಗಣಿ ಹೋಗಬೇಕು ಅಂತ ಅಂದ್ಕೊಂಡಿರೋರು ಆಯಾ ರೋಡಕ್ಕೆ ಕಟ್ ಆಗ್ತಾ ಇರ್ತಾರಲ್ವ, ಆವಾಗ ಅಲ್ಲಲ್ಲೇ ಟೋಲ್ ಅನ್ನೋದು ಬರ್ತವೆ.
ಈಗ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿಬೆಲೆ ಬೊಮ್ಮಸಂದ್ರ ತಮಿಳ್ನಾಡು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಈ ನೈಸ್ ರೋಡನ್ನ ಬಳಸ್ತಾರೆ. ಯಾಕೆಂದರೆ ಸಿಟಿ ಒಳಗಡೆಯಿಂದ ಹೋದರೆ ತುಂಬ ಟ್ರಾಫಿಕ್ ಆಗುತ್ತೆ ಅಂಥೇಳಿ ಈ ರೋಡನ್ನ ಮಾಡಿದ್ದಾರೆ. ಇದು ಬೆಂಗಳೂರು ಸಿಟಿ ಬೈಪಾಸ್ ಇದ್ದಂಗೆ. ಈ ರೋಡ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಫುಲ್ಲು ಫ್ರೀ ಇರೋ ರೋಡು. ನಾವು ಯಾವಾಗಾದರೂ ಬಂದರಲ್ಲಿ ಸ್ವಲ್ಪನಾದರೂ ಫ್ರೀ ಇರುತ್ತೆ ಈ ರೋಡು. ಅಷ್ಟೊಂದು ಟ್ರಾಫಿಕ್ ಇರಲ್ಲ ಮತ್ತು ಹೆವಿ ವೆಹಿಕಲ್ಸ್ಗೆಲ್ಲ ತುಂಬ ಯೂಸ್ ಆಗೋ ರೋಡ್ ಇದು. ಯಾಕಂದರೆ ಬೆಂಗಳೂರು ಸಿಟಿ ಒಳಗಡೆಯಿಂದ ಬಂದರೆ ತುಂಬ ಟೈಮ್ ತಿನ್ನುತ್ತೆ ಮತ್ತು ತುಂಬ ಡೀಸೆಲ್ ಸಹ ಕುಡಿಯುತ್ತೆ. ದಾರಿ ಬೇರೆ ಚೆನ್ನಾಗಿರಲ್ಲ, ಹೆವಿ ಟ್ರಾಫಿಕ್ ಇರುತ್ತೆ. ಅದನ್ನೆಲ್ಲ ತಪ್ಪಿಸಿ ಈ ರೋಡು ನಮಗೆ ತುಂಬ ಅನುಕೂಲ ಆಗಿದೆ. ಈ ರೋಡ್ ಸುತ್ತಮುತ್ತ ಇರೋ ಊರುಗಳಿಗೆಲ್ಲ ತುಂಬ ಈಸಿಯಾಗಿ ರೀಚ್ ಆಗ್ಬೋದು. ಅಂದರೆ ಕನಕಪುರ, ಮೈಸೂರು ರೋಡು ಮತ್ತು ಬಿಡದಿ ಅಂತೆ, ಕನಕಪುರ, ಜಿಗಣಿ, ಹೀಗೆ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಅತ್ತಿಬೆಲೆ ಈ ಕಡೆ ಹೋಗೋ ವೆಹಿಕಲ್ಸ್ ಎಲ್ಲ ತುಂಬ ಬೇಗ ರೀಚ್ ಆಗ್ಬೋದು. ಮತ್ತು ತುಂಬ ಲಾಂಗ್ ಜರ್ನಿ ಮಾಡ್ತಾಯಿರ್ತಾರಲ್ಲ, ಮುಂಬೈ, ಪುಣೆ ಟು ಚೆನ್ನೈ ಅಂತೆ, ಮದುರೈ ಅಂತೆ, ಕನ್ಯಾಕುಮಾರಿ ಅಂತೆ ಅಂಥವ್ರಿಗೆಲ್ಲ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಸ್ಕಿಪ್ ಮಾಡಿಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಈ ರೋಡ್ ತುಂಬ ಯೂಸ್ ಆಗುತ್ತೆ. ಈ ನೈಸ್ ರೋಡು ಅಷ್ಟೇ. ಆವಾಗವಾಗ ಈ ಲಾರಿಗಳಿಂದ ಮತ್ತು ಈ ರೋಡ್ಗೆ ಹೊಸ್ದಾಗಿ ಯಾರ್ಯಾರು ಬರ್ತಾಯಿರ್ತಾರಲ್ಲ ಅವ್ರಿಗೆ ಈ ರೋಡು ಕ್ಲೀನಾಗಿ ಗೊತ್ತಿರಲ್ಲ. ಡೋನುಗಳಲ್ಲಿ, ಅಪ್ಪುಗಳಲ್ಲಿ ಹೆಂಗಿರ್ತವೆ ಮತ್ತು ಇದೆಲ್ಲ ಘಾಟ್ ಇರುತ್ತೆ ಅಂತ ತುಂಬ ಸ್ಲೋವಾಗಿ ಓಡಿಸ್ತಾ ಇರ್ತಾರೆ ಕೆಲವರು. ಆದರೂ ಕೆಲವ್ರು ನೋಡಿದ್ರೆ ಡೌನು ಅಂತೇಳ್ಬಿಟ್ಟು ಸ್ಪೀಡಾಗಿ ಗಾಡಿಗಳು ಬಿಟ್ಬಿಡ್ತಾ ಇರ್ತಾರೆ. ಅದರಿಂದ ಆಕ್ಸಿಡೆಂಟ್ಗಳಾಗಿ ಈ ರೀತಿ ಜಾಮ್ ಆಗ್ತಾ ಇರುತ್ತೆ ಈ ರೋಡಲ್ಲಿ. ಮತ್ತು ನಿದ್ದೆ ಕಣ್ಣಲ್ಲಿ ಎಲ್ಲ ಓಡಿಸ್ತಾ ಇರ್ತಾರೆ ಗಾಡಿಗಳು, ಅದರಿಂದನೂ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ನಾನು ಯಾವತ್ತೂ ಈ ಥರ ಸಿಗಾಕೊಂಡಿಲ್ಲ ಜಾಮಲ್ಲಿ. ಫಸ್ಟ್ ಟೈಮ್ ಸಿಗಾಕೊಂಡಿರೋದು ನೈಸ್ ರೋಡಲ್ಲಿ. ಸುಮಾರು ವರ್ಷಗಳಿಂದ ಇದೇ ರೋಡಲ್ಲೇ ಓಡಾಡ್ತಾಯಿದ್ದೀವಿ, ಆದರೆ ಯಾವತ್ತೂ ಈ ಥರ ಸಿಗಾಕೊಂಡಿಲ್ಲ. ಸುಮಾರು 1 ಗಂಟೆ 1.5 ಗಂಟೆ ಕಾದಿದ ನಂತರ ಜಾಮೆಲ್ಲ ಫ್ರೀ ಆಯಿತು. ಅದಾದಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನಮ್ಮ ಬಾಮೈದ ಮತ್ತು ನಮ್ಮ ಕಂಡಕ್ಟ್ರು ನನ್ನ ಜೊತೆ ಬಂದಿರೋದು. ಇವ್ರ ಜೊತೆನೇ ಈಗ ಪ್ರಯಾಣ ಮಾಡ್ತಾಯಿದ್ದೀನಿ. ಅವರು ಜಾಸ್ತಿ ಮಾತಾಡಲ್ಲ, ಅದರಿಂದ ವಿಡಿಯೋದಲ್ಲಿ ಸಹ ಏನೂ ಮಾತಾಡಿಲ್ಲ. ಅವರು ಮಾತಾಡೋಕ್ಕೆ ಕೇಳಿದೆ, ಆದರೆ ಅವರು ಮಾತಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಮೂಲಿಯಾಗಿ ಆದರೆ ಚೆನ್ನಾಗಿ ಮಾತಾಡ್ತಾರೆ, ವಿಡಿಯೋದಲ್ಲಾದರೆ ಮಾತಾಡಲ್ಲ. ಈಗ ನೈಸ್ ರೋಡು ಡೆಡ್ ಎಂಡಿಗೆ ಬಂದಿದ್ದೀವಿ. ನೈಸ್ ರೋಡಲ್ಲಿ ಲಾಸ್ಟ್ ಟೋಲ್ ಇದು. ಇಲ್ಲಿ ಸ್ವಲ್ಪ ರೋಡ್ ರೆಡಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಜಾಮ್ ಅನ್ನೋದಾಗ್ತೈತೆ. ಇಲ್ಲ ಅಂದಿದ್ರೆ ಜಾಮ್ ಅನ್ನೋದು ಅಷ್ಟೊಂದು ಇರಲ್ಲ ಈ ರೋಡಲ್ಲಿ. ಈ ಫ್ಲೈಓವರ್ ಹತ್ತಿ ಇಳ್ದಿದ ತಕ್ಷಣವೇ ನಮಗೆ ಸಿಗೋದೇ ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿ ಲೆಫ್ಟಿಗೆ ಹೋದರೆ ಸಿಟಿ ಒಳಗೆ ಹೋಗ್ತೀವಿ, ಬೆಂಗಳೂರು ಸಿಟಿ ಒಳಕ್ಕೆ. ಇಲ್ಲಿ ರೈಟಿಗೆ ಹೋದರೆ ಕನ್ಯಾಕುಮಾರಿಗೆ ಹೋಗೋ ತನಕ ಒಂದೇ ರೋಡೇ. ಮೇಲ್ಗಡೆ ಕಾಣಿಸ್ತಾ ಇರೋ ಫ್ಲೈಓವರ್ ಮೇಲೆ ಹೋದರೆ ಸಿಟಿ ಒಳಕ್ಕೆ ಇನ್ನೂ ಬೇಗ ರೀಚ್ ಆಗ್ಬೋದು ನಾವು. ಕೆಳಗಡೆಯಿಂದ ಹೋದರೆ ತುಂಬ ಸಿಗ್ನಲ್ಗಳನ್ನೋದು ಇರ್ತವೆ ಇಲ್ಲಿ. ನಾವು ನೈಸ್ ರೋಡ್ ಇಳ್ದಿದ ತಕ್ಷಣವೇ ಸೀದಾ ಹೋಗ್ತಾ ಇದ್ದರೆ ನಾವು ಕನ್ಯಾಕುಮಾರಿ ತನಕ ಒಂದೇ ರೋಡೇ ಇದು. ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ. ಈ ಕಡೆ ರೈಟ್ ಸೈಡಲ್ಲಿ ಕಾಣಿಸುತ್ತಲ್ವಾ, ಅದೆಲ್ಲ ಕೂಡ ಬೊಮ್ಮಸಂದ್ರ ಪಾರ್ಕಿಂಗು. ಇಲ್ಲಿ ತುಂಬ ಗಾಡಿಗಳು, ಅಂದರೆ ಈ ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಅತ್ತಿಬೆಲೆ, ಬೊಮ್ಮಸಂದ್ರ ಮತ್ತು ಸಿಟಿ ಒಳಗಡೆ ಈ ಕಡೆ ಎಲ್ಲ ಖಾಲಿ ಮಾಡಿ ಇಲ್ಲಿಗೆ ಬಂದು ನಿಲ್ಲಿಸ್ಕೊತಾರೆ. ಇದೆಲ್ಲ ದೊಡ್ಡ ಪಾರ್ಕಿಂಗ್ ಬೊಮ್ಮಸಂದ್ರದಲ್ಲಿ. ಇದು ಕರ್ನಾಟಕ RTO ಬಾರ್ಡ್ರ್ ಚೆಕ್ ಪೋಸ್ಟು. ಅತ್ತಿಬೆಲೆ ಬಿಟ್ಟಿದ ತಕ್ಷಣವೇ ಸಿಗುತ್ತೆ ಇದು ನಮಗೆ. RTO ಬಾರ್ಡ್ರ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದಿದ ತಕ್ಷಣವೇ ನಮಗೆ ಅತ್ತಿಬೆಲೆ ಟೋಲ್ ಸಿಗುತ್ತೆ. ಈ ಅತ್ತಿಬೆಲೆ ಟೋಲ್ ಬಿಟ್ಟಿದ ತಕ್ಷಣವೇ ನಮಗೆ ತಮಿಳ್ನಾಡು RTO ಸಿಗುತ್ತೆ, ಅಂದರೆ ತಮಿಳ್ನಾಡು ಬಾರ್ಡ್ರು. ಅಂದರೆ ಇದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ ಈಗ. ಈ ಬಾರ್ಡ್ರ್ ಹತ್ರ ತುಂಬ ಗಾಡಿಗಳು ಜಾಮ್ ಆಗ್ತಾಯಿರ್ತವೆ. ಯಾಕಂದರೆ ಮೈನ್ ರೋಡಲ್ಲೇ ಬಾರಿಗೇಟ್ ಎಲ್ಲ ಅಡ್ಡ ಇಟ್ಟಿರ್ತಾರೆ. ದೊಡ್ಡ ದೊಡ್ಡ ಲಾರಿಗಳಿಗೆಲ್ಲ ಅಡ್ಡ ಹಾಕ್ತಾಯಿರ್ತಾರೆ, ಚೆಕ್ ಮಾಡ್ತಾಯಿರ್ತಾರೆ. ತುಂಬ ಹೆವಿ ಲೋಡ್ ಅಂತೆ, ಹೈಟ್ ಲೋಡ್ ಅಂತೆ, ಅವನ್ನೆಲ್ಲ ಕ್ಯಾರಿ ಮಾಡ್ತಾಯಿರೋ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕ್ಸಿ ಫೈನುಗಳನ್ನೋದು ಹಾಕ್ತಾರೆ ಇಲ್ಲಿ. ರೈಟ್ ಸೈಡಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ವಾ, ಆರ್ಚಿಂದ ನಮ್ಮ ಹಿಂದೆಗಡಿಕೆ ಕರ್ನಾಟಕ, ಆರ್ಚಿಂದ ಆ ಕಡೆ ತಮಿಳ್ನಾಡು. ಇದೇ ಕರ್ನಾಟಕ ತಮಿಳ್ನಾಡು ಬಾರ್ಡ್ರು. ನಮ್ಮ ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ದೊಡ್ಡದು ಫ್ಯಾನ್ ವಿಂಗ್ ಹೋಗ್ತಾ ಇದೆ. ಇವೆಲ್ಲ ಕೂಡ ಕನ್ಯಾಕುಮಾರಿ ಆ ಕಡೆನೇ ಹೋಗೋದು. ಯಾಕಂದರೆ ಅಲ್ಲೆಲ್ಲ ವಿಂಡ್ ಫ್ಯಾನ್ಗಳು ತುಂಬ ಹಾಕ್ತಾರೆ. ಯಾಕಂದರೆ ಆ ಕಡೆ ಎಲ್ಲ ಬೆಟ್ಟ ಅಂತೆ ಅವೆಲ್ಲ ಜಾಸ್ತಿ ಇರೋದ್ರಿಂದ ಗಾಳಿ ಎಲ್ಲ ತುಂಬ ಬೀಸುತ್ತೆ. ಈಗ ನಾವು ಕರೆಕ್ಟಾಗಿ RTO ಹತ್ರ ಇದ್ದೀವಿ, ತಮಿಳ್ನಾಡು RTO ಹತ್ರ. ಇದು ಬಿಟ್ಟಿದ ತಕ್ಷಣವೇ ನಾವು ತಮಿಳ್ನಾಡಿಗೆ ಎಂಟ್ರಿ ಆದಂಗೆ ಲೆಕ್ಕ.
ಇಲ್ಲಿ ರೋಡ್ಗೆ ಅಡ್ಡ ಬಂದುಬಿಡ್ತಾರೆ ಆರ್ ಟಿ ಓದವರು. ಏನಾದರೂ ಹೆವಿ ಲೋಡ್ ಅಂತೆ, ತುಂಬ ಹೈಟ್ ಲೋಡ್ ಎಲ್ಲ ಕ್ಯಾರಿ ಮಾಡ್ತಾಯಿದ್ರೆ ಬಂದುಬಿಟ್ಟು ಗಾಡಿಯಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕಿತ್ಕೊಬಿಡ್ತಾರೆ. ಕಿತ್ಕೊಬಿಟ್ಟು ಅಲ್ಲಿಗೆ ಹೋಗಿ ಫೈನ್ ಬರೀತಾರೆ. ನೋಡಿ ನಮ್ಮ ಮುಂದೆ ಅಲ್ಲಿ ನೋಡಿ ಎಷ್ಟು ದೊಡ್ಡ ಲೋಡ್ ಹಾಕಿದ್ದಾರೆ ಅವ್ರ ಲಾರಿಗೆ. ತುಂಬ ಅಗಲ ಇರೋ ಲೋಡ್ ಗುರು ಅದು. ಅಂಥ ಲೋಡುಗಳೆಲ್ಲ ಹಾಕೊಂಬಂದರೆ ಆಕ್ಸಿಡೆಂಟ್ಗಳು ತುಂಬ ಆಗ್ತವೆ ಅಂತ ಆರ್ ಟಿ ಓದವರು ಸೈಡ್ಗೆ ಹಾಕಿಸಿ ಫೈನ್ಗಳನ್ನೋದು ಬರೀತಾರೆ. ಇನ್ನೊಂದು ಸರಿ ಆ ಥರ ಲೋಡ್ ಕ್ಯಾರಿ ಮಾಡಬಾರ್ದು ಅಂತ. ನಾವು ಮುಂಚೆ ಹೊಸೂರು ಹಳೆ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಈಗ ಹೊಸ ಮಾರ್ಕೆಟ್ ರೆಡಿ ಆಗಿರೋದ್ರಿಂದ ಹೊಸ ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ. ಹಳೆ ಮಾರ್ಕೆಟಿಂದ ಸುಮಾರು ಒಂದು 16 ಕಿಲೋಮೀಟ್ರ್ ಐತೆ. ಇದು ಬೆಟ್ಟದ ಮೇಲೆಯಿಂದ ಪಾಸಾಗುತ್ತೆ. ಬೆಟ್ಟದ ಮೇಲೆ ರೋಡ್ ಮಾಡಿದ್ದಾರೆ. ಇಲ್ಲಿ ಬೆಳಗಿನ ಜಾವ ತುಂಬ ಫಾಗ್ ಅನ್ನೋದಿರುತ್ತೆ. ತುಂಬ ಹುಷಾರಾಗಿ ಬರ್ರಿ ಈ ಕಡೆ ಓಡಾಡೋರು. ಕರೆಕ್ಟಾಗಿ ಶೂಲಗಿರಿ ಹತ್ರ ಬಂದಿದ ತಕ್ಷಣವೇ ಶೂಲಗಿರಿಯಿಂದ ಒಂದು 2 ಕಿಲೋಮೀಟ್ರ್ ಹಿಂದೆಗಡೆನೇ ಮಾರ್ಕೆಟ್ ಐತೆ. ಲೆಫ್ಟಿಗೆ ತಿರ್ಕೊಂಡಿದ್ದ ತಕ್ಷಣವೇ ಗೋಲ್ಡನ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತೀವಿ. ಇದೇ ನೋಡಿ ಗುರು ದೊಡ್ಡ ಮಾರ್ಕೆಟು ಹೊಸೂರ್ದು. ಹೊಸೂರು ಮಾರ್ಕೆಟು ಇಲ್ಲಿ ಶಿಫ್ಟ್ ಆಗೈತೆ. ಇಲ್ಲೆಲ್ಲ ಇನ್ನೂ ಹೊಸ್ದಾಗಿ ಬಿಲ್ಡಿಂಗುಗಳು ಅವೆಲ್ಲ ಕಟ್ತಾಯಿದ್ದಾರೆ. ಇಲ್ಲಿ ಬಂದು ಯಾರು ಬೇಕಾದರೂ ವ್ಯಾಪಾರ ಮಾಡ್ಕೋಬೋದು. ಹೊಸೂರವರು ಮತ್ತು ಈ ಕಡೆ ಶೂಲಗಿರಿಯವರು ಯಾರಾದರೂ ಇಲ್ಲಿ ಒಂದು ಮಂಡಿ ಅನ್ನೋದು ರೆಡಿ ಮಾಡಿಕೊಂಡು, ಅಂದರೆ ಒಂದು ಜಾಗ ಅನ್ನೋದು ತಗೊಂಡು ಅಲ್ಲಿ ರೆಡಿ ಮಾಡಿಕೊಂಡು ಈ ಥರ ಪೈಂಟಲ್ಲಿ ಹೆಸರೆಲ್ಲ ಬರೆಸ್ಕೊಂಡು ಅಲ್ಲಿ ವ್ಯಾಪಾರ ಮಾಡ್ಕೋಬಹುದು. ನಾವು ಮಾರ್ಕೆಟ್ಗೇನೋ ರೀಚ್ ಆಗಿಬಿಟ್ವಿ. ಇದು ಶೂಲಗಿರಿ ಹತ್ರ ಇರೋ ಮಾರ್ಕೆಟು, ಹೊಸ ಮಾರ್ಕೆಟು. ಮೊದಲು ಅಲ್ಲಿತ್ತು ಹೊಸೂರಲ್ಲಿ, ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ 15 ಕಿಲೋಮೀಟ್ರ್ ಮುಂದೆ ಬರಬೇಕು. ಇದೇ ಹೊಸ ಮಾರ್ಕೆಟು. ನಾವು ಬಂದಿದ ತಕ್ಷಣವೇ ಹಗ್ಗ ಟಾರ್ಪಲೆಲ್ಲ ಬಿಚ್ಚಿಬಿಟ್ವಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಈಗ ಎಲ್ಲ ಚೀಲನೂ ಒಂದೊಂದಾಗಿ ಇಳಿಸ್ತಾ ಇದ್ದಾರೆ. ಬೆಳಿಗ್ಗೆ 7:15ಗೆ ಬಂದ್ವಿ ಇಲ್ಲಿಗೆ. ನೈಸ್ ರೋಡಲ್ಲಿ 1 ಗಂಟೆ ಜಾಮ್ ಆಗಿತ್ತು. ಇಲ್ಲ ಅಂದಿದ್ದರೆ ಒಂದು 6 ಗಂಟೆಗೆ ಬರ್ತಿದ್ವಿ. ರಾತ್ರಿ ಅಲ್ಲಿ 1 ಗಂಟೆಗೆ ಬಿಟ್ವಿ, ಅಂದರೆ 12:45 1 ಗಂಟೆಗೆ ಬಿಟ್ವಿ. ಕರೆಕ್ಟಾಗಿ ಇಲ್ಲಿಗೆ 7:15ಗೆ ಬಂದಿದ್ದೀವಿ. ಅದೇ ನೈಸ್ ರೋಡಲ್ಲಿ ಜಾಮ್ ಇಲ್ಲ ಅಂದಿದ್ದರೆ ಇನ್ನೂ ಸ್ವಲ್ಪ ಬೇಗನೆ ಬರ್ತಿದ್ವಿ. ಈಗ ಅನ್ಲೋಡ್ ಮಾಡ್ತಾಯಿದ್ದಾರೆ ಗಾಡಿಯಲ್ಲಿ. ಈಗ ಅನ್ಲೋಡ್ ಮಾಡಿದ ತಕ್ಷಣವೇ ಬೇರೆ ಏನಾದರೂ ಲೋಡ್ ನೋಡಿಕೊಂಡು ಹೋಗಬೇಕಾಗುತ್ತೆ ಬೇರೆ ಕಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹೊಸಬ್ರು ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.